ಭಾನು 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 ಇವತ್ತು ಬೆಳಿಗ್ಗೆ ನಾನು ಡೆಲ್ಲಿಯಿಂದ ಬಂದಾಗ ಆಗಿದ್ದೆಲ್ಲಾನು ಮರೆತು ನಿನ್ನ ಮಾಮೂಲಿ ನಗುಮುಖದಲ್ಲಿ ನನ್ನನ್ನು ಸ್ವಾಗತ ಮಾಡಿದೆ. ಆಮೇಲೆ ಆ ನಗು ಹಾಗೇ ಮುಂದುವರಿತು. ವಿಜಯ್ ಕಾಲೇಜ್ಗೆ ಹೋಗುವಾಗಲೂ ನಿನ್ನ ಮುಖದಲ್ಲಿ ನಗು ಹಾಗೇ ಇತ್ತು. ಆಮೇಲೆ ಗೀತಾ ಅವನ ಜೊತೆಯಾಗಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗ್ಲಿ ಅಂದಾಗ ನಿನ್ನ ಮುಖದಲ್ಲಿ ಮುನಿಸು ಬಂದ್ಬಿಡ್ತು ಅಲ್ವಾ ಭಾನು? ಅದು ನನ್ನ ಮಗನ ಮೇಲಿರೋ ಪ್ರೀತಿ ಅಂತ ನೀನೇನಾದ್ರು ಮಾತಾಡಿದ್ರೆ ಈಗ ಅದನ್ನ ನನ್ನ ಕೈಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾರಿ. ಯಾಕಂದ್ರೆ ಹೊಸಲು ದಾಟಿ ಬಂದಿರೋ ದಾಂಪತ್ಯ ಹೊಸಲಾಗಬಾರ್ದು. ಇಂಥ ಕೆಲಸನ ದಾಂಪತ್ಯ ನೋಡಿರೋ ನಾವು ಯಾವತ್ತೂ ಮಾಡಬಾರ್ದು. ಊಟಕ್ಕೆ ಉಪ್ಪಿನ ಅಗತ್ಯ ಎಷ್ಟಿದೆಯೋ ಜೀವನಕ್ಕೆ ಅಹಂಕಾರನೂ ಅಷ್ಟೇ ಬೇಕು. ಆ ಅಹಂಕಾರ ನನಗಿರುತ್ತೆ, ನಿನಗಿರುತ್ತೆ, ವಿಜಯ್ಗಿರುತ್ತೆ, ಸಿತಾರನ್ಗಿರುತ್ತೆ, ಎಲ್ರಿಗೂ ಇರುತ್ತೆ. ಅದು ಸಹಜ. ಆ ಅಹಂಕಾರ ಒಂದು ಮಟ್ಟದಲ್ಲಿದ್ದಾಗ ಅದು ಮನುಷ್ಯನ ಆತ್ಮವಿಶ್ವಾಸ ಅಂತ ಅಂದ್ಕೊಳ್ಳುತ್ತೆ. ಕಾನ್ಫಿಡೆನ್ಸ್ ಬೆಳೆಯೋ ಗೊಬ್ಬರ ತರ ಕೆಲಸ ಮಾಡುತ್ತೆ. ಅದೇ ಅದ್ರ ಮಟ್ಟ ಮೀರಿದ್ರೆ ದುರಹಂಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ದುರಹಂಕಾರ ಮನುಷ್ಯನ ಅವನತಿಗೆ ಕಾರಣ ಆಗುತ್ತೆ. ಅದನ್ನ ಮನುಷ್ಯತ್ವದ ಆತ್ಮಹತ್ಯೆ ಅಂತ ಬೇಕಾದ್ರೂ ಹೇಳ್ಬೋದು. ಅದು ನಿನ್ನಲ್ಲಿ ಆಗ್ಬಾರ್ದು. ಸಾಮಾನ್ಯವಾಗಿ ಅಂತ ಅಹಂಕಾರ ಪೆಟ್ಟು ತಿಂದಾಗ ನೋವಾಗೋದು ಸಹಜ. ಈಗ ನಿನಗಾಗಿರೋದು ಅದೇ. ಗೀತಾ ನಿನ್ಗಿಷ್ಟ ಆಗ್ತಾ ಇಲ್ಲ. ವಿಜಯ್ಗೆ ನಾನು ನೋಡಿದ ಹುಡುಗಿ ಕೈ ಹಿಡಿಲಿಲ್ಲ ಅನ್ನೋ ನೋವು ಈಗೋ ಆಗಿ ಬದಲಾಗಿ ಗೀತಾನ ಒಪ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ. ಅಲ್ಲ ರೀ, ಅದು ಬಂದಿರೋ ಗೀತಾ ತುಂಬಾ ಒಳ್ಳೆ ಹುಡುಗಿ. ನೀನು ಆ 2,500 ಜಾತಕಗಳಲ್ಲಿ ಆ ರಾಯಚೂರಿನ ಹುಡುಗಿ ಜಾತಕನ ಆಯ್ಕೆ ಮಾಡ. ಆದರೆ ಗೀತಾ ನಡವಳಿಕೆನ ನೋಡ್ತಾ ಇದ್ರೆ ಅವಳ ಜಾತಕ ಆ ಜಾತಕಕ್ಕಿಂತ ಉತ್ತಮವಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಆ ದೇವರು ಅವಳನ್ನ ನಮ್ಮ ಮನೆ ಸೊಸೆಯಾಗಿ, ವಿಜಯ್ನ ಹೆಂಡತಿಯಾಗಿ ನಮ್ಮ ಮನೆ ಕಳ್ಸಿಕೊಟ್ಟಿದ್ದಾನೆ. ಬಂದಿರೋದು ಅಚಾನಕ್ ಆದ್ರೂ ಗೀತಾ ಈ ಮನೆ ಅದೃಷ್ಟ. ನಿನಗೆ ಯಾರು ಇಂಥ ಜಾತಕದವರನ್ನೇ ಹುಡುಕಿ ಅಂತ ಹೇಳಿದ್ರೋ ಬೇಕಾದ್ರೆ ಗೀತಾ ಜಾತಕನ ತಗೊಂಡೋಗಿ ಅವ್ರ ಹತ್ರ ತೋರ್ಸಿ. ಇವಳು ಅದಕ್ಕಿಂತಾನು ಅದ್ಭುತವಾದ ಹೆಣ್ಣು ಅಂತ ಅವರೇ ನಿನ್ಗೆ ಹೇಳ್ತಾರೆ. ಆ ವಿಶ್ವಾಸ ನನಗಿದೆ. ಒಳ್ಳೇದಕ್ಕೆ ಯಾವತ್ತೂ ವರಿ ಮಾಡಬಾರ್ದು. ಗೀತಾ, ವಿಜಯ್ ಅವ್ರು ಬರ್ತಿದ್ದಾರೆ. ನೋಡೋ. ಏನ್ ವಿಜಯ್, ಏನಾದ್ರೂ ಡೌಟ್ ಇತ್ತಾ? ಅದನ್ನ ಕೇಳಕ್ ಬಂದ್ಯಾ? ಅಲ್ಲ. ಓ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೆಟ್ ಸಿದ್ದಿದ್ದಕ್ಕೆ ಸಾರಿ ಕೇಳಕ್ ಬಂದ್ಯಾ? ಇನ್ನೊಂದ್ಸತಿ ಈ ರೀತಿ ಮಾಡ್ಬೇಡ. ನೀನ್ ತಪ್ಪನ್ ನೀನ್ ತಿದ್ಕೊಂಡ್ರೆ ಸಾಕು. ಹೇಳಿದ ತಕ್ಷಣ ಅಲ್ದಿದ್ರು ಆಮೇಲೆ ಬಿಸಾಕ್ದ್ಯಲ್ಲ, ಇನ್ಮೇಲೆ ಅಂತ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ. ಕ್ಷಮಿಸಿದ್ದೀನಿ, ಹೋಗು. ಏಯ್, ನಿನ್ ಕ್ಷಮೆ ಯಾವನಿಗೆ ಬೇಕೋ? ಇದು ನನ್ ಕ್ಷಮೆ ಅಲ್ಲ, ನಿನ್ ಕ್ಷಮೆನ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಿರೋದು. ನಿನ್ನ ಹತ್ರ ಯಾವ ಕಚಡ ಕ್ಷಮೆ ಕೇಳಕ್ ಬಂದ? ಕಚಡ ನೀನೆ. ಸೊ ನೀನೆ ಅಂದ್ಕೊಂಡೆ. ನೋಡೋ, ಮತ್ತೆ ಮೊದ್ಲಿಗೆ ಬಂದ್ಯಾ? ಸರಿ, ಏನ್ ವಿಷಯ ಹೇಳು. ಏಯ್, ನನ್ ಬರ್ತಿರೋ ಕೋಪದಲ್ಲೇ ಇದ್ದೇ ಸ್ಪಾಟ್ ಅಲ್ಲಿ ನೀನ್ ಸಾಯ್ಸಾಕ್ಬಿಡ್ತೀನಿ. ಮಾಡಿದ್ರೆ ಜೈಲಿಗೆ ಹೋಗ್ತೀಯ ಸಾವ್ಕಾರ. ಬಿಡಿಸ್ಕೊಂಬರಕ್ಕೆ ಮಂತ್ರಿ ಹೆಂಡತಿ ನಮ್ಮ ಅಮ್ಮ ಇದಾರೆ. ಮಾಡಿದ ತಪ್ಪಿಗೆ ಅಲ್ಲೇ ಕೊಳ್ಳಿಲಿ ಅಂತ ಹೇಳಕ್ಕೆ ನಮ್ಮ ಮಾವ ಸೂರ್ಯಪ್ರಕಾಶ್ ಅವರು ಇದ್ದಾರೆ.
ನಮ್ಮ ಅಪ್ಪನ ಹೆಸರಿಟ್ಕೊಂಡು ಆಟ ಆಡ್ತಿಯಲ್ಲ, ನಾಚಿಕೆ ಆಗಲ್ವೇನೆ ನಿಂಗೆ? ಹುಡ್ದಾಗಿಂದ ಅವ್ರ ಹೆಸರು ಬಳಸ್ಕೊಂಡು ಅವ್ರ ಸಂಪಾದಿಸೋ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅವ್ರ ಶ್ರೀಮಂತಿಕೆಲಿ ಮಜಾ ಮಾಡ್ತಿರೋ ನಿನಗ್ ನಾಚಿಕೆ ಆಗಲ್ವಾ? ನೋಡೋ, ನಿನಗೊಂದ್ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಾನು ಅತಿರೇಕಕ್ಕೆ ಹೋಗಕ್ ಮುಂಚೆ ನನ್ ಜೀವನದಿಂದ ಹೊರಟೋಗೋ. ಯಾವ್ದೋ ಜಿದ್ದಿಟ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಬೇಡ, ಹೊರಟೋಗೋ. ಹಲೋ ಯಜಮಾನ್ರೇ, ನಾನೇ ನಿಮ್ ಜೀವನದಲ್ಲಿ ಟೆಂಟ್ ಹಾಕೊಂಡ್ ಬದುಕೋಕ್ ಬಂದಿಲ್ಲ, ಹೋಗಕ್ಕೆ ಬಂದಿರೋದು. ಆದ್ರೆ ಅದ್ರ ಟೈಮ್ ಡಿಸೈಡ್ ಮಾಡೋದು ನೀನಲ್ಲ, ನಾನು. ಯಾಕಂದ್ರೆ ಈಗ ಹೋಗು ಅನ್ನಕ್ಕೆ ನೀನೇನ್ ಬಾ ಅಂತ ನನ್ನ ಕರ್ದಿಲ್ಲ. ಎಡವಟ್ ಕೆಲ್ಸ ಮಾಡ್ದೆ, ಅದಕ್ಕೆ ಎದುರೇಟ್ ಕೊಡೋ ಜವಾಬ್ದಾರಿ ನಂದಾಗಿತ್ತು, ಅದಕ್ ಬಂದೆ. ಹಾಗಾದ್ರೆ ಯಾವಾಗ್ಲೇ ಹೋಗ್ತೀಯಾ? ನನ್ನ ಉತ್ತರ ನಂಗೆ ಸಿಕ್ಕದ್ಮೇಲೆ. ನಿನಗೆ ಯಾವ ಉತ್ತರ ಬೇಕು ಹೇಳು? ಸಿಂಪಲ್. ನೀನ್ ಮಾಡಿ ತಪ್ಪೇನು? ಗೆಸ್ಟ್ ಹೌಸ್ ಅಲ್ಲಿ ನಿನ್ ಜೊತೆ 10 ನಿಮಿಷ ಇರೋಂಗ್ ಮಾಡ್ದೆ. ಅಲ್ಲೇನ ನಿನ್ ಮೈ ಮುಟ್ಟಿದೀನಾ? ಇಲ್ಲ, ಹೊರಗಡೆ ಸಮಾಜ ಹಾಗೆ ತಿಳ್ಕೊಂಡಿದ್ಯಲ್ಲ, ಈಗ ಹಾಗೆ ಅಂದ್ಕೊಂಡಿದ್ಯಲ್ಲ, ಅದಕ್ ನಾನ್ ನೋವು ತಿಂದು ಬೀದಿಗ್ ಬೀಳೋ ಹಾಗಾಯ್ತಲ್ಲ, ಆ ಕಳಂಕ ನಂಗೆ ಬಂತಲ್ಲ. ಅದೇ ಕತೆ ಎಷ್ಟತಿ ಹೇಳ್ತೀಯ? ಅದು ಕತೆ ಅಲ್ಲ, ನನ್ ಜೀವನದಲ್ಲಿ ನಡೆದ ನಿಜವಾದ ಘಟನೆ. ಅದಕ್ ನನ್ಗೆ ಉತ್ತರ ಬೇಕು. ನನ್ನ ನಿನ್ನ ಮಧ್ಯೆ ಏನು ಆಗಿಲ್ಲ ಅಂತ ಹೇಳ್ಬೇಕು. ಈಗ್ಲೇ ಹೇಳ್ತೀನಿ, ಹೋಗ್ಬಿಡು. ನೋ ನೋ ನೋ, ಈಗಿಲ್ಲ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಡೀ ಸಮಾಜ ವಿಡಿಯೋ ನೋಡಿದೆ, ಅದಕ್ಕೆ ನೀನ್ ಪ್ರೆಸ್ ಮೀಟ್ ಕರೆದು ಮಾಧ್ಯಮದವ್ರ ಮುಂದೆ ಆಗಿದ್ದು ನನ್ ಗೀತಂಗ್ ಏನು ಮಾಡಿಲ್ಲ, ಅವಳು ಕೆಟ್ಟವಳಲ್ಲ, ತಪ್ಪೆಲ್ಲ ನಂದೆ ಅಂತ ಹೇಳಿ ಎಲ್ರ ಮುಂದೆ ಒಪ್ಕೊಬೇಕು. ನನ್ ಕಳಂಕ ಕಳಿಬೇಕು. ಅವ್ರ ಸಮ್ಮುಖದಲ್ಲಿ ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೇಳೋ ಹಾಗ್ ನಾನ್ ಮಾಡ್ತೀನಿ. ಅಲ್ಲಿ ತನಕ ನಿನ್ ಕ್ಷಣ ಕ್ಷಣಕ್ಕೂ ಟಾರ್ಚರ್ ಕೊಡ್ತಾ ಇರ್ತೀನಿ, ಕೊಡ್ತಾನೆ ಹೋಗ್ತೀನಿ. ಇದೇ ನಿನ್ ಕೊನೆ ಮಾತಾ? ಮಾಧ್ಯಮದವ್ರ ಮುಂದೆ ನಾನು ಹೇಳಿದ ಕೆಲ್ಸ ಮಾಡೋ ತನಕ ನನ್ನ ಈ ಮಾತಿಗೆ ವ್ಯಾಲಿಡಿಟಿ ಇದ್ದೇ ಇರುತ್ತೆ. ಅಲ್ಲಿ ತನಕ ನಾನ್ ನಿನ್ ಜೀವನದಲ್ಲಿ ಹೋಗಲ್ಲ, ಅದು ಅಸಾಧ್ಯ. ನೀನ್ ಅನ್ಕೊಂಡಿದ್ದಾಗಲ್ಲ. ಹಾಗಾದ್ರೆ ನರ್ಕ ಅನ್ಭವಿಸು ಅಷ್ಟೇ. ಸಿಂಪಲ್. ನಡೀರೆ ಹೋಗೋಣ. ಬರ್ಲಾ ಯಜಮಾನ್ರೆ? ಏ ಗೀತಾ, ರೀ, ಯಾಕ್ರಿ ಏನಾಯ್ತು? ಈ ಮನೇಲಿ ಗೀತಾ ಎಲ್ರಿ ಇದ್ದಾಳೆ? ಅಯ್ಯೋ ಸುಶೀಲಾ, ನೋಡ್ದ್ಯಾ ಸುಶೀಲಾ, ಮಗಳಿಲ್ದೇ ಇರೋ ಮನೆಯಲ್ಲಿ ಅವಳ ನೆನಪು ಹೇಗೆ ಕಾಡ್ತಿದೆ ಅಂತ. ನಿನ್ಗೇನಾದ್ರೂ ಫೋನ್ ಮಾಡಿದ್ಲಾ? ಯಾಕೆ? ಅಯ್ಯೋ, ಅಮ್ಮ ಮಗಳು ತುಂಬಾ ಕ್ಲೋಸ್ ಅಲ್ವಾ, ಅದಕ್ಕೆ ಫೋನ್ ಮಾಡಿದ್ಲಾ ಅಂತ ಕೇಳಿದೆ. ಅಲ್ಲ, ನೀವು ಆ ಕಣೆ, ನಾನು ಏನೇ ಹೇಳಿದ್ರು ನೀನು ಹೆದರ್ಕೊಂಡು ಮಾತಾಡ್ತೀಯ. ಯಾಕಷ್ಟು ಅಂಜಿಕೆ? ಬದಲಾಗೆ ಅಂಜಿಕೆ ಬಿಡು, ಧೈರ್ಯವಾಗಿರು. ಸುಶೀಲಾ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಗೀತಾ ಸಂಸಾರ ಶುರುವಾಯ್ತಂತ. ಅಲ್ಲ, ಅದು ಮದುವೆ ಅಂತೂ ಆಗಿದೆ ಬಿಡೆ, ಆದರೆ ಮದುವೆ ಆದಮೇಲೆ ಈ ಶಾಸ್ತ್ರ ಸಂಪ್ರದಾಯ ಅಂತ ಏನೇನೋ ಇರುತ್ತಲ್ಲ, ಅದಕ್ಕೆ ಆ ಮನೆ ಕಡೆಯಿಂದ ನಮ್ಗೆ ಯಾವುದೇ ಥರದ ಆಮಂತ್ರಣ ಬರಲಿಲ್ಲ. ಅದಕ್ಕೆ ಅವ್ರ ಸಂಸಾರ ಶುರುವಾಯ್ತೋ ಇಲ್ವೋ ಅಂತ. ಎಲ್ರಿ ಅದೆಲ್ಲ? ನಮ್ ಗೀತಾ ಇನ್ನು ಕಾಲೇಜ್ಗೆ ಹೋಗ್ತಿದ್ದಾಳ್ರಿ. ಏನು, ನಿನ್ನ ಮಗಳು ಕಾಲೇಜ್ಗೆ ಹೋಗ್ತಿದ್ದಾಳ? ಗೀತಾ ಮದುವೆ ಆದ್ಮೇಲೂ ಕಾಲೇಜ್ಗೆ ಹೋಗ್ತಾ ಇದ್ದಾಳ? ಅದಕ್ಕೆ ಕಣೆ ಅವ್ರಿಗೆ ಬುದ್ಧಿ ಇಲ್ಲ ಅನ್ನೋದು. ಮದುವೆ ಆದ್ಮೇಲೆ ಹೆಣ್ಣು ಒಂದು ದೊಡ್ಡ ಯೂನಿವರ್ಸಿಟಿಗೆ ಪ್ರವೇಶ ಮಾಡ್ತಾಳೆ. ದಿನಕ್ಕೊಂದು ಪರೀಕ್ಷೆ ಇರುತ್ತೆ, ಅದರಲ್ಲಿ ಪಾಸ್ ಆಗೋದು ಅವಳ ಕರ್ತವ್ಯ ಕಣೆ. ಅದು ಬಿಟ್ಟು ಕಾಲೇಜ್ಗೆ ಹೋಗೋದು ಅಂದ್ರೆ ಓದ್ಬೇಕಲ್ಲ? ಅಯ್ಯಯ್ಯ, ನಾನು ನಿನ್ನ ಮದುವೆ ಆಗ್ಬೇಕಾದ್ರೆ ನೀನದೇನೋ ಓದ್ತಿದ್ಯಲ್ಲ, ಅದನ್ನ ನಾನು ಬಿಡಿಸ್ಲಿಲ್ವಾ? ಇಲ್ಲ ಸುಶೀಲಾ, ಇಲ್ಲ, ನಾನು ಇದನ್ನು ಒಪ್ಪಲ್ಲ. ಗೀತಾ ಓದಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೇಕಾ? ಏನಿಲ್ವಲ್ಲ, ಗಂಡನ ಮನೇಲೆ ಕೋಟಿ ಕೋಟಿ ಕೊಳಿತಾ ಇದೆ.
ನನ್ನ ಮಗಳು ಗೀತಾ ಮಿನಿಸ್ಟ್ರಿ ಸೊಸೆ ಕಣೆ. ಅವಳು ಸಂಭಾಷಣೆ ಕಲಿಬೇಕಾಗಿರೋದು ಲಕ್ಷ್ಮಿನ, ಸರಸ್ವತಿನಲ್ಲ ಕಣೆ. ನಾನು ಈ ವಿಷಯವಾಗಿ ಗೀತನ ಜೊತೆ ಮಾತಾಡಬೇಕು. ಕೂಡಲೇ ಫೋನ್ ಮಾಡಿಕೊಡು. ಫೋನ್ ಮಾಡಿಕೊಡೆ. ಏನಾಯ್ತು ವಿಜಿ? ನನ್ ಕೈಯಲ್ಲಿ ಆಗ್ತಿಲ್ಲಮ್ಮ. ಯಾಕಳಿಮಯ್ಯ, ಏನಾಯ್ತು? ನನ್ನ ತಂಗಿಮ್ಮನಂತ ತಾಯಿ ನಿನ್ನ ಜೊತೆ ಇರುವಾಗ ನನ್ನ ಕೈಲಾಗಲ್ಲಮ್ಮ ಅನ್ನೋ ಮಾತು ನಿನ್ನ ಬಾಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ವಿಜಿ? ಗೀತಾ ಟಾರ್ಚರ್ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಇದೀಗೆ ಮುಂದುವರೆದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನೀನು ಏನೇನೆಲ್ಲ ಮಾಡಿದ್ಯೋ ಅದರೆಲ್ಲದರ ಪ್ರತಿಫಲದ ಒಟ್ಟು ಹೆಸರು ತಾನೇ ಗೀತಾ. ಅಣ್ಣ ಸುಮ್ಮನಿರು. ಅಮ್ಮ ಪ್ಲೀಸ್, ನೀನೊಳಗೊಂದು ಗತಿ ಕಾಣಿಸು. ಇಲ್ಲ ಅಂದ್ರೆ ನನಗೊಂದು ಗತಿ ಕಾಣಿಸಕ್ಕೆ ಅವಕಾಶ ಕೊಡು. ಏನಾಯ್ತು? ಕಾಲೇಜಲ್ಲಿ ನನ್ನ ಮರ್ಯಾದೆ ಹೋಗೋ ತರ ಮಾಡ್ತಾ ಇದ್ದಾಳೆ. ನನ್ನ ಮಾತಿಗೆ ಬೆಲೆ ಇಲ್ದಿರೋ ತರ ಮಾಡ್ತಾ ಇದ್ದಾಳೆ. ಈಗ ತಾನು ಆ ಕಾಲೇಜ್ಗೆ ಯಜಮಾನಿ ಅನ್ನೋ ತಿಮಿರೋ ಅವಳು ತಳೆಗತ್ತಿದೆ. ಅಷ್ಟೇ ಅಲ್ಲ, ಬೇರೆಯವ್ರು ನನಗೆ ಕೊಡ್ತಿದ್ದ ಬೆಲೆನ ಕಡಿಮೆ ಮಾಡ್ತಿದ್ದಾಳೆ. ಶಬಾಷ್! ಒಂದೇ ದಿವಸಕ್ಕೆ ಆ ಗೀತ ಇಷ್ಟೊಂದೆಲ್ಲ ಮಾಡಿದಳಂತ ಅಂದ್ರೆ ಅವಳ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ಬಿಡ್ಬೋದು. ಗೀತಾ ದಿ ಗ್ರೇಟ್.